ಪರಮ ಪೂಜ್ಯ ಪ್ರಾತಸ್ಮರಣೀಯರಾದಂಥ ಸಮರ್ಥ ಗುರುದೇವರನ್ನ ಎನ್ನ ಹೃದಯಾರೆ ಸ್ಮರಿಸಿಕೊಂಡು ಪುಣ್ಯಮಯ ಪ್ರಸಂಗದಲ್ಲಿ ಜ್ಞಾನ ದಾಸೋಹವನ್ನ ಶ್ರವಣ ಮಾಡಲು ಬಂದಿರತಕ್ಕಂಥ ಶರಣು ನನ್ನ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ಈ ಮಾನವ ಜನ್ಮ ಬಂದಿದ್ದೇ ಭಗವಂತನನ್ನ ಒಲಿಸಿಕೊಳ್ಳುವುದಕ್ಕೆ. ಆ ಭಗವಂತನನ್ನ ಹೇಗೆ ಒಲಿಸಿಕೊಳ್ಳಬೇಕು, ನಾ ಭಗವಂತನನ್ನ ಒಲಿಸಿಕೊಳ್ಳಬೇಕಾದ್ರೆ ಯಾವ ಯಾವ ನೀತಿ ನಿಯಮಗಳನ್ನು ಒಳಗೊಂಡಿರಬೇಕು, ಇವನ್ನೆಲ್ಲ ತಿಳಿಸಿಕೊಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಶ್ರೀ ಗುರುಗಳು. ಅದಕ್ಕೆ ಬಸವಣ್ಣನವರು ಕೂಡ ಒಂದು ಕಡೆ ಹೇಳ್ತಾರೆ, ಏನಪ್ಪಾ ಅಂತ ಕೇಳಿದರೆ, ನೀನೊಲಿದರೆ ಕೊರಡು ಕನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲಿರ್ಪವು ಕೂಡಲ ಸಂಗಮ ದೇವ ಅಂತ. ಭಗವಂತನ ಒಲುಮೆ ನಮ್ಮ ಮೇಲೆ ಆಯ್ತು ಅಪ್ಪ ಅಂದ್ರ ಎಂಥ ಅಸಾಧ್ಯ ಕೆಲಸವೂ ಕೂಡ ಸಾಧ್ಯವಾಗಿ ಬದಲಾಗ್ತದೆ. ನೀನೊಲಿದರೆ ಕೊರಡು ಕೊನರುವುದಯ್ಯ, ಭಗವಂತನ ಒಲುಮೆ ಆಯ್ತಪ್ಪ ಅಂದ್ರ ಬರಡಾಗಿರ್ತಕ್ಕಂಥ ಒಂದು ಮರವು ಕೂಡ ಚಿಗುರು ಹೊಡಿತದ ಅಂತ ಹೇಳ್ತಾರೆ. ನೀನೊಲಿದರೆ ಬರಡು ಅಹ್ಯಾನುವುದಯ್ಯ, ಭಗವಂತನ ಒಲುಮೆ ಆಯ್ತಪ್ಪ ಅಂದ್ರ ಬರಡಾಗಿರ್ತಕ್ಕಂಥ ಹಸುವು ಕೂಡ ಹಾಲ್ಗೆರಿಯುತ್ತದ. ನೀನೊಲಿದರೆ ವಿಷವು ಅಮೃತಬಹುದಯ್ಯ, ಭಗವಂತನ ಒಲುಮೆ ಆಯ್ತಪ್ಪ ಅಂದ್ರ ಒಂದು ಕ್ಷಣಾರ್ಧದೊಳಗೆ ಪ್ರಾಣವನ್ನೇ ತೆಗಿತಕ್ಕಂಥ ವಿಷವು ಅಮೃತವಾಗಿ ಪರಿಣಮಿಸ್ತದ ಅಂತ ಹೇಳ್ತಾರೆ. ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಮಾನವ ಜನ್ಮದ ಉದ್ದೇಶವಾಗ್ಯದ. ನಾವು ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಭಗವಂತನಿಗೆ ಮಾತು ಕೊಟ್ಟಿದ್ದೇವೆ, ಭಗವಂತ ಈ ಒಂದು ಸ್ಥಳದಿಂದ ನನಗೆ ಹೊರಗೆ ಹಾಕು, ನಿನ್ನ ನಾಮ ಜಪವನ್ನ ಸ್ಮರಣೆ ಮಾಡಿ ನಿನ್ನಲ್ಲಿ ಐಕ್ಯ ಆಗ್ತೀನಿ ಅನ್ನತಕ್ಕಂಥ ಮಾತನ್ನ ಭಗವಂತನಿಗೆ ನಾವು ಕೊಟ್ಟು ಬಂದಿದ್ದೀವಿ. ಆ ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಆಗ್ಯದ. ಭಗವಂತನ ನಮ್ಮ ಮೇಲೆ ಕರುಣೆ ಮಾಡಬೇಕಾದ್ರೆ ಭಗವಂತನ ಒಂದು ನಾಮಸ್ಮರಣೆಯನ್ನ, ಅವನ ನಾಮ ಭಜನೆಯನ್ನ ಹೃತ್ಪೂರ್ವಕವಾಗಿ ಶ್ರವಣ ಮಾಡಬೇಕಾಗ್ತದ ನಾವು. ಹಾಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಸುಧಾಮನು ಹೇಗೆ ಗೆಳೆಯನಾಗಿದ್ದನೋ ಹಾಗೆ ಭಗವಂತನನ್ನ ನಾವು ಅತ್ಯಂತ ಪ್ರೀತಿಯಿಂದ ನಾವು ಭಜನೆ ಮಾಡಬೇಕು. ಶ್ರೀಕೃಷ್ಣ ಮತ್ತು ಸುಧಾಮ ಇಬ್ಬರು ಬಾಲ್ಯದ ಗೆಳೆಯರು. ಅವರಲ್ಲಿ ಅತ್ಯಂತ ಪ್ರೇಮವಿತ್ತು. ಅದು ಎಂಥ ಪ್ರೇಮ ಅಂತ ಕೇಳಿದ್ರೆ ಶುದ್ಧವಾದ ಪ್ರೇಮ. ಆ ಶುದ್ಧವಾದ ಪ್ರೇಮಕ್ಕೆ ಭಗವಂತ ಒಲಿತಾನ ಅಂತ ಹೇಳ್ತಾರೆ. ಹೀಗೆ ಪ್ರೇಮವಿತ್ತು. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಆತನ ಹತ್ರ ರಾಜ್ಯ ಇತ್ತು. ರಾಜ್ಯಭಾರ ಮಾಡ್ತಾ ಆ ಶ್ರೀಕೃಷ್ಣ ಪರಮಾತ್ಮ ತನ್ನ ಎಲ್ಲ ರಾಜಧಾನಿ ಒಳಗ ಸುಖ ಭೋಗ ಭಾಗ್ಯಗಳನ್ನ ಆ ತನ್ನ ಪ್ರಜೆಗಳಿಗೆ ಕೊಡ್ತಾ ಇದ್ದ. ಹೀಗೆ ನಡೆದಿತ್ತು. ಸುಧಾಮನಲ್ಲಿ ತೀವ್ರ ದಾರಿದ್ರ್ಯದಿಂದ ಕೂಡಿದ್ದ ಸುಧಾಮ. ಆತನ ಮನೆಯಲ್ಲಿ ತಿನ್ನಲಿಕ್ಕೆ ಅನ್ನವೂ ಸಹ ಇರಲಿಲ್ಲ, ಅಷ್ಟು ದಾರಿದ್ರ್ಯದಿಂದ ಕೂಡಿದ್ದ. ಹೀಗೆ ಸುಧಾಮ ತನ್ನ ಬಾಲ್ಯದ ಗೆಳೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನ ಕಾಣಲಿಕ್ಕೆ ಹೋಗ್ತಾನೆ. ಆದರೆ ಸುಧಾಮ ಕೃಷ್ಣನ ಹತ್ತಿರ ಹೋಗ್ಬೇಕಾದ್ರ ಖಾಲಿ ಕೈಲಿಂದ ಹೋಗಿರಲಿಲ್ಲ, ಒಂದು ಹಿಡಿ ಅವಲಕ್ಕಿಯನ್ನು ತಗೊಂಡು ಹೋಗಿರ್ತಾನ. ಯಾಕಪ್ಪ ಅಂದ್ರೆ ತನ್ನ ಹೆಂಡತಿಯ ಆಗ್ರಹಕ್ಕೆ ಮಣಿದು ಆತ ತನ್ನ ಶ್ರೀಕೃಷ್ಣ ಪರಮಾತ್ಮನ ಅಂತ ಗೆಳೆಯನನ್ನ ನೋಡ್ಲಿಕ್ಕೆ ಹೋಗಿರ್ತಾನ. ಹೋದಾಗ ಕೃಷ್ಣ ಪರಮಾತ್ಮ ತನ್ನ ಬಾಲ್ಯದ ಗೆಳೆಯನ ಆಗಮನದಿಂದ ಸಂತೋಷಪಟ್ಟು ಆತ ಅವನಿಗೆ ಸತ್ಕಾರ್ಯಗಳನ್ನು ಮಾಡ್ತಾನೆ. ಸತ್ಕಾರ್ಯಗಳನ್ನು ಮಾಡಿ ಆತನನ್ನ ಮನೆಯೊಳಗೆ ಕೂಡಿಸಿ ತನ್ನ ರಾಜ್ಯದೊಳಗೆ ಆತ ತಂದಿರತಕ್ಕಂಥ ಹಿಡಿ ಅವಲಕ್ಕಿಯನ್ನ ಮೃಷ್ಟಾನ್ನ ಭೋಜನ ಅಂತ ತಿಳ್ಕೊಂಡು ಅದನ್ನು ಸೇವನೆ ಮಾಡ್ತಾನೆ. ಸೇವನೆ ಮಾಡಿಕೊಂಡು ಸುಧಾಮನಿಗೆ ಕೂಡ ಭೋಜನಕ್ಕೆ ಅಣಿವ ಮಾಡಿಕೊಡ್ತಾನೆ. ಸುಧಾಮನ ಭೋಜನಾದಿಗಳನ್ನು ಮಾಡಿಕೊಂಡು ಕೃಷ್ಣನಿಂದ ಬೀಳ್ಕೊಡಬೇಕಂತ ಕೇಳ್ತಾನೆ. ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲ ಸುಧಾಮ, ಇನ್ನೊಂದು ಸ್ವಲ್ಪ ನಿಲ್ಲು, ಆಮೇಲೆ ಹೋಗುವೆ ಅಂತೆ. ಇಲ್ಲ ಕೃಷ್ಣ, ನನಗೆ ತುಂಬಾ ಕೆಲಸ ಇದೆ, ನಾ ಹೋಗ್ತೇನೆ ಅಂತಾನೆ. ಆಯ್ತು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಬೀಳ್ಕೊಡ್ತಾನೆ. ಹೀಗೆ ಹೋಗ್ಬಿಟ್ಟ. ಮನೆಗೆ ಹೋಗೋದ್ರೊಳಗ
ಅವನ ಮನೆಯ ನಕ್ಷೆಯೇ ಬದಲಾಗಿತ್ತು. ಮನೆಗೆ ಹೋಗಿ ನೋಡ್ತಾನೆ, ಆ ಮನೆ ತನ್ನದೇ ಅಂತ ತಿಳಿದುಕೊಳ್ಳಲಿಕ್ಕೆ ತನ್ನ ಹೆಂಡತಿಗೆ ಕೇಳಬೇಕಾಗ್ತದೆ. ತನ್ನ ಹೆಂಡತಿ ಹೇಳ್ತಾನೆ, ಇಲ್ಲ ಇದು ತಮ್ಮದೇ ಮನೆ ಅಂತ ಹೇಳ್ತಾಳೆ. ಆಗ ಸುಧಾಮ ಅಂತಾನೆ, ಇದು ನನ್ನದೇ ಮನೇನಾ, ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ಕೇಳಿದ್ರೆ, ನಿಮ್ಮ ಬಾಲ್ಯದ ಗೆಳೆಯನಾದ ಶ್ರೀಕೃಷ್ಣ ಪರಮಾತ್ಮನೇ ಬಂದು ಹೋಗಿದ್ದು ಅಂತ ಹೇಳ್ತಾಳೆ. ಸುಧಾಮ ಅಂತಾನೆ, ಆ ಕೃಷ್ಣ ಪರಮಾತ್ಮ ಇದ್ದದ್ದೇ ನನ್ನ ಜೊತೆಯಲ್ಲಿ, ಇಲ್ಲಿಗೆ ಹೇಗೆ ಬಂದ ಅಂತ ಆ ಸುಧಾಮ ಯೋಚನೆ ಮಾಡ್ತಾನೆ. ಆಯ್ತು ಅಂತ ಹೇಳಿ ವಿಚಾರ ಮಾಡ್ತಾ ಮಾಡ್ತಾ ಅವನಿಗೆ ಒಂದು ನೆನಪಿಗೆ ಬರ್ತಾರೆ. ಆ ಪರಮ ಸತ್ಯವಾದ ಆ ಪರಮ ಸ್ತುತ್ಯನೇ ಆ ಕೃಷ್ಣ ಪರಮಾತ್ಮನಿರುವಾಗ, ಈ ಬ್ರಹ್ಮಾಂಡವೇ ಅವನ ಉದರ ಭಾಗದಲ್ಲಿ ಇರುವಾಗ, ಈ ಜಗತ್ತಿನೊಳಗ ಪ್ರತಿಯೊಂದು ವಸ್ತುವಿನೊಳಗ ಪರಮಾತ್ಮನೇ ಅದಾನ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾನೆ. ಎಲ್ಲ ಮುಗೀತು. ಯಮರಾಜನಿಗೆ ತುಂಬಾ ಕೋಪ ಬಂತು. ಹೋಗ್ತಾನೆ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ, ಪ್ರಭು ಪ್ರಭು ಅಂತ ಕೂಗ್ತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಮನೆಯಿಂದ ಹೊರಗೆ ಬಂದಾಗ ಕೇಳ್ತಾರೆ, ಏನಾಯ್ತು ಯಮರಾಜರೇ ಅಂತ ಕೇಳ್ತಾನೆ. ಆಗ ಯಮರಾಜ ಹೇಳ್ತಾನೆ, ಇಲ್ಲ ಪ್ರಭು, ನಾನು ನಿಮ್ಮ ಜೊತೆ ಸುಧಾಮನ ಒಂದು ವಿಷಯವಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ ಅಂತಾನೆ. ಆತ ಅಂತಾನೆ, ಮಾತನಾಡಿ ಅಂತ ಹೇಳ್ತಾನೆ. ಅಲ್ಲ ಪ್ರಭು, ನೀವು ವಿಧಿಸಿರುವ ಪ್ರಕಾರವಾಗಿಯೇ ಈ ಜಗತ್ತು ನಡೀತಾ ಇದೆ. ನೀವು ಯಾವ ತರನಾಗಿ ನೀತಿ ನಿಯಮಾದಿಗಳನ್ನ ಹಾಕಿದ್ದೀರೋ ಅದೇ ತರನಾಗಿ ನಡೀತಾ ಇದೆ. ಆದರೆ ನೀವೀಗ ಮಾಡಿರುವುದೇನು ಅಂತ ಕೇಳ್ತಾನೆ. ಇಲ್ಲ, ನಾನೇನ್ ಮಾಡಿದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಗ ಯಮರಾಜ ಹೇಳ್ತಾನೆ, ಈಗ ಸುಧಾಮನ ಹಣೆ ಬರದಲ್ಲಿ ಇರ್ತಕ್ಕಂಥದ್ದು ತೀವ್ರ ದಾರಿದ್ರ್ಯ. ಅವನ ಜೀವನ ಪರ್ಯಂತ ದಾರಿದ್ರ್ಯದಲ್ಲಿ ಹುಟ್ಟಿ ದಾರಿದ್ರ್ಯದಲ್ಲಿ ಬೆಳೆದು ದಾರಿದ್ರ್ಯದಲ್ಲಿಯೇ ಅವನ ತೀರು ಹೋಗ್ಬೇಕಂತ ಅವನ ಒಂದು ಪುಸ್ತಕದೊಳಗೆ ಬರೆದಿದ್ದೀವಿ ಅಂತ ಹೇಳ್ತಾನೆ. ಆ ಪುಸ್ತಕದ ಒಂದು ಪರಿವಿಡಿ ಏನದ ನನ್ನ ಹತ್ರ ಐತಿ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಅಂತಾನೆ, ಈಗೇನಾಯ್ತು ಅಷ್ಟೇಕೆ ಕೋಪಗೊಂಡಿರುವಿರಿ ಅಂತ ಕೇಳಿದಾಗ, ನೀವು ಜಗತ್ಪಾಲಕರಾದ ತಾವೇ ಹೀಗೆ ನೀತಿಯ ವಿರುದ್ಧವಾಗಿ ನಡೆದರೆ ಹೆಂಗ? ಆಗ ಆ ಸುಧಾಮನಿಗೆ ಇಷ್ಟೊಂದು ಅವನ ಜನ್ಮದಲ್ಲಿ ಅವನ ಒಂದು ಪುಸ್ತಕದಲ್ಲಿ ಇರಲಾರದಂಥ ಐಶ್ವರ್ಯವನ್ನೇ ಅವನಿಗೆ ಕೊಟ್ಟಿದ್ದೀರಿ, ಈಗ ನೀವು ಏನ್ ಮಾಡಾತೀರಿ ಅಂತ ಕೇಳ್ತಾನೆ. ಇಲ್ಲ, ನಾನೇನ್ ಮಾಡಿದೆ ಅಂತ ಆಗ ಕೇಳ್ತಾನೆ. ಇಲ್ಲ ಗುರು, ಆತ ನಿಮ್ಮ ಹತ್ತಿರ ಬಂದಿದಾಗ ನೀವು ಅವನಿಗೆ ಅವನ ಸತ್ಕಾರ್ಯಗಳನ್ನ ಮಾಡಿ ಅವನ ಮನೆಯ ನಕ್ಷವನ್ನ ನೀವು ಬದಲಾಗಿ ಮಾಡಿದ್ದೀರಲ್ಲ, ಅದಕ್ಕೆ ನಾನು ನಿಮಗೆ ಈ ತರ ಕೇಳಾತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವು ಸರಿಯಾಗಿ ಓದಿಲ್ಲ ಅವನ ಒಂದು ಪುಸ್ತಕವನ್ನ, ಅವನ ಒಂದು ಜನ್ಮದ ಪುಸ್ತಕವನ್ನ ನೀವು ಇನ್ನೂ ಸರಿಯಾಗಿ ಓದಿಲ್ಲ ಅಂತ ಹೇಳ್ತಾನೆ. ಇಲ್ಲ, ನಾನು ಚೆನ್ನಾಗಿ ಓದಿದ್ದೇನೆ ಅಂತ ಹೇಳ್ತಾನೆ. ಇಲ್ಲ, ಇನ್ನೊಮ್ಮೆ ತೆಗೆದು ನೋಡ್ರಿ, ಅವನ ಒಂದು ಪುಸ್ತಕದೊಳಗೆ ಏನಾಗಿತ್ತಪ್ಪ ಅಂದ್ರ ಸ್ತ್ರೀಕ್ಷಯ ಹೋಗಿ ಅಕ್ಷರ ಸಹ ಯಕ್ಷಸ್ತ್ರೀಯಾಗಿ ಬದಲಾಗಿತ್ತು. ಶ್ರೀಕೃಷ್ಣ ಪರಮಾತ್ಮ ಅಂತಾರೆ, ತತ್ತ ತೃಪ್ತ್ಯಾಂ ತನ್ಮಯಂ ವಿಶ್ವ ತೃಪ್ತಿ ಮೇಯತಿ ಅಂತ ಹೇಳ್ತಾನೆ. ಇಡೀ ವಿಶ್ವ ಬ್ರಹ್ಮಾಂಡವೇ ನನ್ನ ಉದರ ಭಾಗದಲ್ಲಿರುವಾಗ ಯಾರು ಒಂದು ಹಿಡಿ ಅವಲಕ್ಕಿಯನ್ನು ತಂದು ನನಗೆ ತಿನ್ನಿಸ್ತಾರೋ ಆ ಬ್ರಹ್ಮಾಂಡಕ್ಕೆ ಆತ ಅನ್ನವನ್ನು ತಿನ್ನಿಸಿರ್ತಾನ, ಅದರ ಪುಣ್ಯದ ಫಲ ಅವನಿಗೆ ದೊರಕಬೇಕು ಬೇಡ ಅಂತ ಕೇಳ್ತಾನೆ. ಇಲ್ಲ ಪ್ರಭು, ದೊರಕಬೇಕಲ್ವಾ, ಅದಕ್ಕೆ ನಾನು ಅವನಿಗೆ ಆ ಥರನಾದ ಆಸ್ತಿ ಅಂತಸ್ತನ್ನ ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಆಯ್ತು ಪ್ರಭು, ತಪ್ಪಾಯ್ತು, ಕ್ಷಮಿಸಿ ಅಂತ ಹೇಳಿ ಕ್ಷಮ ಕೇಳ್ತಾನೆ. ಹೀಗೆ ಭಗವಂತನ ಒಲಮೆ ನಮಗಾಯ್ತಪ್ಪ ಅಂದ್ರ ನಮ್ಮ ಜೀವನದಲ್ಲಿ ನಾವು ಯಾವ್ದು ಅಸಾಧ್ಯ ಅಂತ ನಾವು ಏನ್ ತಿಳ್ಕೊಂಡಿರ್ತೀವಲ್ಲ ಅದು ಸಾಧ್ಯವಾಗಿ ಬದಲಾಗ್ತದೆ. ಕೆಲವರು ಹೇಳ್ತಾರೆ ಹಣೆ ಬರಹವನ್ನ ಬದಲಾಯಿಸಕ್ಕ ಆಗೋದಿಲ್ಲ ಅಂತ ಹೇಳ್ತಾರೆ. ಹಣೆ ಬರಹವೇಕೆ? ನಮ್ಮ ಜೀವನವನ್ನೇ ಬದಲಾಯಿಸ್ತಕ್ಕಂಥ ಪರಮಾತ್ಮ ಮೇಲಿರುವಾಗ ನಾವೇಕೆ ಮತ್ತೊಬ್ಬರ ಮಾತಿಗೆ ಬೆಲೆ ಕೊಡಬೇಕು? ಆ ಪರಮಾತ್ಮನೊಬ್ಬನೇ ಸತ್ಯ ಅಂತ ತಿಳಿದಿರುವಾಗ ಪರಮಾತ್ಮನ ಮಾತನ್ನೇ ನಂಬಬೇಕು ಹೊರತಾಗಿ ಮತ್ತೊಬ್ಬರ ಮಾತನ್ನಲ್ಲ. ಆ ಪರಮಾತ್ಮ ಯಾವಾಗ ನಮಗ ಒಲಮೆಗೆ ಬರ್ತಾನ, ನಾವು ಕಷ್ಟದಲ್ಲಿದ್ದಾಗ ಬರಲಿಲ್ಲ ಪರಮಾತ್ಮ, ಈಗ ಹೆಂಗ್ ಬರ್ತಾನ ಅಂತ ನಾವು ಹೇಳ್ತೀವಿ. ಆ ಪರಮಾತ್ಮನು ಪರೀಕ್ಷೆ ಮಾಡ್ತಾನ, ಇವನು ಶುದ್ಧವಾದ ಭಕ್ತಿಯಲ್ಲಿದ್ದಾನೋ ಏನು ಅಶುದ್ಧವಾದ ಭಕ್ತಿಯಲ್ಲಿದ್ದಾನೋ, ಸಕಾಮ ಭಕ್ತನೋ ಏನು ನಿಷ್ಕಾಮ ಭಕ್ತನೋ ಅಂತ ಆತ ಪರಮಾತ್ಮ ವಿಚಾರ ಮಾಡ್ತಾ ಇರ್ತಾನ. ನವವಿಧ ಭಕ್ತಿ ಒಳಗ ನಮಗ ಒಂದು ಭಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಿಷ್ಠೆಯಿಂದ ಮಾಡಿದಂಥವ್ರು ಅದಾರ.
ಅಂಥ ನವವಿಧ ಭಕ್ತಿ ಒಳಗ ನಮಗ ಭಕ್ತಿ ಮಾಡಕ್ಕಾಗ್ಲಿಲ್ಲಪ್ಪ ಅಂದ್ರೆ ನೀ ಯಾವ ಕೆಲಸ ಮಾಡ್ತೀಯಲ್ಲೋ ಆ ಕೆಲಸದೊಳಗ ನಾಮಸ್ಮರಣೆ ಅನ್ನತಕ್ಕಂಥ ಒಂದು ಭಕ್ತಿಯನ್ನು ಮಾಡು ಅಂತ ಹೇಳ್ತಾರೆ. ನಾಮಸ್ಮರಣೆ ನೀನು ಅನ್ನವನ್ನು ಕೊಡುವಾಗ ಶಿವಾಯ ನಮಃ ಅಂತ ಕೊಡು. ಅದು ಅದು ಅನ್ನವಾಗಿ ಬದಲಾಗಲ್ಲ, ಅದು ಪ್ರಸಾದವಾಗಿ ಬದಲಾಗ್ತದ. ಹೇಗೆ ಒಂದು ಬಾಳೆಹಣ್ಣು ಗುಡಿಗೆ ಹೋಗಿದಾಕ್ಷಣ ನಾವು ಪೂಜಾರಿ ಕೈಯೊಳಗೆ ಕೊಡ್ತೀವಿ, ಆದ್ರೆ ಪೂಜಾರಿ ನಮಗೆ ಕೊಡುವಾಗ ನಾವು ಏನಂತ ತಿಳ್ಕೊತೀವಿ, ಅದನ್ನ ಪ್ರಸಾದ ಅಂತ ಹಿಂಗ್ ತಗೋತೀವಿ. ಹೇಗೋ ನಾವು ಈ ಬ್ರಹ್ಮಾಂಡದೊಳಗೆ ಹೇಗೆ ಬಂದಿವೋ ನಾವು ಗುರುವಿಗೆ ನಾವು ಸಮರ್ಪಣೆ ಆಗಬೇಕು. ಆ ಗುರು ನಮಗೆ ಆಶೀರ್ವಾದವನ್ನು ಕೊಟ್ಟದಾಗ ಆ ಪರಮಾತ್ಮ ನಾವು ಪ್ರಸಾದವಾಗಿ ಪರಮಾತ್ಮನಿಗೆ ಸಮರ್ಪಣೆ ಆಗ್ತೀವಿ.